ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ನಾವು ನೋಡೋದು ಗದ್ಯ ಪಾಠ 1, 5ನೇ ತರಗತಿದು. ನಮ್ಮ ದೇಶ ನನ್ನ ಜನ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದಲ್ಲಿ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ ಕೊಟ್ಟಿರೋ ನಮ್ಮ ದೇಶ ನನ್ನ ಜನ ಪಾಠದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಇಲ್ಲಿ ನಾನು ನಿಮಗೆ ಉತ್ತರಗಳನ್ನ ನೀಡ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋಣ. ಪ್ರಶ್ನೆ 1, ನನ್ನ ದೇಶ ಯಾವುದು? ನಮ್ಮ ದೇಶ ಯಾವುದು? ಉತ್ತರ, ನಮ್ಮ ದೇಶ ಭಾರತ. ನಮ್ಮ ದೇಶ ಯಾವುದು? ಭಾರತ. ನಿಮಗೆಲ್ಲ ಗೊತ್ತೇ ಇದೆ. ಎರಡನೇ ಪ್ರಶ್ನೆ, ಭಾರತವನ್ನು ಯಾವ ಹೆಸರುಗಳಿಂದ ಕರೆಯುತ್ತಾರೆ? ನಮ್ಮ ದೇಶ ಭಾರತವನ್ನು ಯಾವ್ಯಾವ ಹೆಸರುಗಳಿಂದ ಕರೀತಾರೆ ಅಂತ ಪ್ರಶ್ನೆ. ಉತ್ತರ ನೋಡೋಣ. ಉತ್ತರ, ಭಾರತವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುತ್ತಾರೆ. 3 ಹೆಸರಿಂದ ನಮ್ಮ ಭಾರತನ ಕರೀತಾರೆ. ಯಾವುದ್ಯಾವುದು? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಅಂತ ಕರೀತಾರೆ. ನಿಮಗೆಲ್ಲ ಗೊತ್ತೇ ಇದೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಉತ್ತರ, ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ. ನಮ್ಮ ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತೆ. ಆದರೆ ಪಠ್ಯಪುಸ್ತಕದಲ್ಲಿ ಕೇವಲ 6 ನದಿಗಳನ್ನು ನೀಡಿದ್ದಾರೆ. ಅವುಗಳು ಯಾವುದಂತ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ. ನಾವಿವಾಗಲೇ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳ್ಕೊಂಡ್ವಿ. ಇವಾಗ ನಾವು ಹೋಗೋದು 4ನೇ ಪ್ರಶ್ನೆ. 4ನೇ ಪ್ರಶ್ನೆ, ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ನಮ್ಮ ಭಾರತದಲ್ಲಿ ಅನೇಕ ಕಾಡುಗಳಿವೆ. ಅದರಲ್ಲಿ ಇರುವ ಕಾಡು ಪ್ರಾಣಿಗಳು ಯಾವುದು ಅಂತ ಕೇಳಿದ್ದಾರೆ. ಉತ್ತರ, ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಹುಲಿ, ಸಿಂಹ, ಆನೆ, ಜಿಂಕೆ ಮತ್ತು ಚಿರತೆ. ನಮ್ಮ ಭಾರತದಲ್ಲಿ ಅನೇಕ ಕಾಡುಗಳಿದ್ದು ಅವುಗಳಲ್ಲಿ ಅನೇಕ ಪ್ರಾಣಿಗಳಿದೆ. ಅಲ್ಲಿ ಪ್ರಶ್ನೆಯಲ್ಲೇ ಕೇಳಿರೋದೇನೆಂದರೆ ಪ್ರಮುಖ ಪ್ರಾಣಿಗಳು. ಸೊ ಆ ಪ್ರಮುಖ ಅಂದರೆ ಮುಖ್ಯವಾಗಿರುವಂಥ ಪ್ರಾಣಿಗಳನ್ನ ತಗೊಂಡಿದ್ದಾರೆ. ಆಯಿತಾ? ಇವಾಗ ಪ್ರಶ್ನೆ ಸಂಖ್ಯೆ 5. ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? ಉತ್ತರ, ನಮ್ಮ ರಾಷ್ಟ್ರಗೀತೆ ಜನಗಣಮನ. ಇದನ್ನು ರಚಿಸಿದ ಕವಿ ರವೀಂದ್ರನಾಥ ಠಾಗೂರ್. ನೀವೆಲ್ಲ ಶಾಲೆಯಲ್ಲಿ ಬೆಳಗ್ಗೆ ಹೋಗಿದ ತಕ್ಷಣ ಹೇಳ್ತೀರಲ್ವಾ, ಜನಗಣಮನ ಅದು ನಮ್ಮ ರಾಷ್ಟ್ರಗೀತೆ. ಅದನ್ನು ರಚಿಸಿದವರು ರವೀಂದ್ರನಾಥ ಠಾಗೂರ್ ಎಂಬ ಕವಿ. ಮತ್ತು ಪ್ರಶ್ನೆ 6, ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ಉತ್ತರ, ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ. ಇವಾಗ ಕೊನೆಯ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳು ಯಾವುವು? ಉತ್ತರ, ನಮ್ಮ ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳು ಕೇಸರಿ, ಬಿಳಿ, ಹಸಿರು. ನೀವೇ ನೋಡಿರ್ತೀರಲ್ವ, ನಮ್ಮ ಭಾರತದ ಧ್ವಜದಲ್ಲಿ 3 ಬಣ್ಣಗಳಿರುತ್ತೆ. ಮೊದಲನೇದು ಕೇಸರಿ ಬಣ್ಣ ಇರುತ್ತೆ, ಮಧ್ಯದಲ್ಲಿ ಬಿಳಿ ಬಣ್ಣ ಇರುತ್ತೆ, ಹಾಗೂ ಕೊನೆಯದಾಗಿ ಹಸಿರು ಬಣ್ಣ ಇರುತ್ತದೆ. ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ವಂದನೆಗಳು. ನಿಮಗೆ ಈ ವಿಡಿಯೋ ಉಪಯೋಗವಾಗಿದೆ ಅಂತ ನಾನು ತಿಳ್ಕೊಳ್ತೀನಿ. ವಂದನೆಗಳು.